ಹಲೋ ಲೆಲೋಕೆ ಎಲ್ಲಿದ್ಯಾ? ಈ ಪ್ರೊಡ್ಯೂಸರ್ ಮಗೊಂದು ಏಟಿಂಗ್ ರೂಮ್ ಇದೆಯಲ್ಲ ಅಲ್ಲಿದೆ. ಅಲ್ಲೇ ನಮ್ದಿದೆ. ಗೊತ್ತಿಲ್ಲಪ್ಪ, ಏನೋ ಕಾಲ್ ಮಾಡಿ ಕರ್ದ ಅಷ್ಟರಲ್ಲಿ ನೀನು ಕರೆಕ್ಟಾಗಿ ಕಾಲ್ ಮಾಡಿದೆ. ಸರಿ ಬೇಗ ಬಾ ಇಲ್ಲಿ. ಏನಕ್ಕೆ ಅಂತ ಹೇಳ. ಅದೆಲ್ಲ ನಂಗೆ ಗೊತ್ತಿಲ್ಲ, ಬೇಗ ಬರೋ. ಬೇಗ ಬರ ಬರ ಬರ. ದೇವ್ರಂತ ಮನುಷ್ಯ ಕಣಪ್ಪ. ತಿಳಿದಾರ್ತೀನಿ ಅಂತ ಬಂದಿದ್ದೀನಿ. ಕಾಲ್ ಮಾಡ್ತಾ ಇದ್ರಪ್ಪ, ಏನಪ್ಪ ಹೆಂಗ್ ಬಂದು ಆಟೋ ದುಡ್ಡು ನಿಂದೆ. ಅಯ್ಯ ನನ್ನ ಮಗನೇ, ಪೆಟ್ರೋಲ್ ಕೂತು ನಂದೆ, ನಿಮ್ಮ ಹುಡುಗಿ ಕೂತು ನಂದೆ, ಎಲ್ಲದಕ್ಕೂ ಕಟ್ ಮಾಡ್ಬಿಡು. ಆ ಫ್ರೆಂಡಿಗೆ ಡೀಲ್ ಮಾಡಪ್ಪ. ಪಟ್ಟಿ ಮುಖಂಡು ಗೇಟೆ ಕಡಿದ್ರೆ ಮುಚ್ತಾನೆ. ನಾನು ಫಸ್ಟ್ ಫ್ರೆಂಡ್ಶಿಪ್ ಕಟ್ಬೇಕು. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ಇದುವರೆಗೂ ನಾನು ನೋಡಿ ಯಾವ ಹುಡುಗಿ ತಲೆ ತೋರ್ಸ್ಕೊಂಡು ನಾಚ್ಕೊಂಡು ಹೊಟ್ಟಾಗ್ತಾಳೋ ಅಂತ ಡೀಸೆಂಟ್ ಗೌರವ ಮಂದ್ರನ್ನ ತಲೆ ಚಮಕ್ ಚಮಕ್ ಅಂತ ಡೌಗಳು ಕೊಟ್ಕೊಂಡು ಮಿಟ್ಕಲಾಡ್ತಾರಲ್ಲ ಅಂತ ಮಿಟ್ಕಲಾಡಿಗಳನ್ನ ನಾನಲ್ಲಣ್ಣ. ಕಾಫಿ ಟೀ ಇಲ್ಲ ಬೇಡ, ಟಿಫನ್ ಮಾಡೋದೇನೋ ಇದೆಯಾ? ಟಿಫನ್ ಹೋಗ್ರಿ, ರೂಮಲ್ಲಿ ಕೂತ್ಕೋಗ್ರಿ, ಬರ್ತೀನಿ. ಲೇ ಮಗ, ಎಲ್ಲರೂ ಬಂದಾಗ ಸ್ವಲ್ಪ ನಿಮ್ದಾಗಿರಕ್ ಬಿಡ ಪ್ಲೀಸ್ ಕಣೋ. ಟಾರ್ಚರ್ ಕೊಡ್ತಾನೆ ನನಗೆ. ಯಾವಾಗ ನೋಡ್ರು ಬೈತಿರ್ತಾರೆ. ಇವನ್ ಸಮಾಸ ಒಂದೊಂದಲ್ಲಪ್ಪ. ಈ ಪ್ರೊಡ್ಯೂಸರ್ ಏನೋ ನಮ್ಮನ್ನ ಮನೆ ಕ್ಲೀನ್ ಮಾಡಕ್ ಕಳ್ಸಲ್ಲ. ಮುಂಚೆ ನೀನ್ ನೋಡಿದ್ರೆ ಬೆಳಗ್ಗೆ ಕಳ್ಸಿದ್ಯಾ? ಪಕ್ಕ ನಾವೇನಾದ್ರು ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಕ್ಲೀನಿಂಗ್ ಗತಿ. ನಾವು ಮನೆ ಕಳೆಯೋದಿಲ್ಲ. ಮಗ ಏನು ಮಾತಾಡೋದು ನಂಗೆ ಅವೆಲ್ಲ ಗೊತ್ತಿಲ್ಲ. ಅವ್ನು ಮಾತಾಡೋ ಮೇಲೆ ಡಿಪೆಂಡ್. ಸರಿ ಕೂತ್ಕೊ. ಅರ್ಥ ಆಯ್ತು, ಕುಡಿ. ಪಟ್ಟಿ ಮಗ ಟೀ ಕಾಫಿ ಅಂದ್ಬಿಟ್ಟು ನೀರು ಕೊಟ್ಟವನೆ ಅವನೊಬ್ಬ ಪ್ರೊಡ್ಯೂಸರು. ಮತ್ತೆ ಗೋದಾವರ ಏನ್ ಸಮೇತ ಏನಿಲ್ಲ. ಈಗ ಡೈರೆಕ್ಟರ್ ಮತ್ತೆ ನೀವು ಕಾಂಪ್ರಮೈಸ್ ಆಗಿ ಈಗ ಹೆಂಗ ಮೂವಿ ತೆಗಿಬೇಕಲ್ಲ, ಅದಕ್ಕೆ ಕಾಂಪ್ರಮೈಸ್ ಆಗ್ತೀರಾ ಏನ್ ಕತೆ ಅಂತ ಬಿಟ್ಟಿರ್ಬೇಕಾಗಿದ್ದೀನಿ. ಅಲ್ಲ ಅವರೇ ತಪ್ಪು ಮಾಡಿರ್ಲಿ, ಆದ್ರೆ ಈಗ ಏನೋ ಒಂದ್ ಮಾಡಿ ಈಗ ಮುಂದೆ ಹೋಗ್ಬೇಕಲ್ಲ ಮೂವಿ. ನಾವೆಲ್ಲ ಬಂಡವಾಳ ಹಾಕಿದೀವಿ, ಏನಂತ ನೋಡಿ ವಿಚಾರಿಸ್ಕೊಟ್ಟಿ ಮಾತಾಡಿ ಒಂದ್ಸತಿ. ನಂಗೆ ಅದಕ್ಕೂ ಹೇಳ್ಬೇಕು ನೀವು. ಗೊತ್ತು ರೀ, ಒಂದ್ಸತಿ ಮಾತಾಡಿ ನೋಡಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಾನೇ ಬಂದು ಒಂದ್ಸತಿ ವಿಚಾರಿಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಇದ್ ಮಾಡ್ತೀನಿ. ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೊಂಡ್ ಬಂದಾಗ ಫುಲ್ ಟೆನ್ಷನ್ ಅಲ್ಲಿ ನಿಂತವನಲ್ಲ. ಓಹೋ, ಬ್ಯಾಗಲ್ಲೇನೋ ತಂದವನ. ಓಹೋ, ಸ್ಕ್ರಿಪ್ಟು. ಅಣ್ಣ ಡೈರೆಕ್ಟರ್ನ ಚೇಂಜ್ ಮಾಡಬೇಕು ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಏನಾಯ್ತು ಮಗ? ಏನಿಲ್ವ, ಪ್ರೊಡ್ಯೂಸರ್ ಮಗ ಹೇಳಿದ್ದು ನೆನೆಸ್ಕೊಳ್ತಾ ಇದ್ದೀನಿ. ಅವ್ರು ನೋಡಿದ್ರೆ ಕಾಂಪ್ರೋ ಆಗೋ ಅಂತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಲೈಫ್ ಹೇಗಾಗೋದು ಗೊತ್ತಾ? ಈ ಬೆಳೆದು ನಿಂತಿರೋ ಮರನ ಯಾವಾಗ ಕಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗೋದು. ಲಾಜಿಕ್ ಇಲ್ದಲ್ಲ ಏನಾರ ಮಾತಾಡ್ಬಿಡಕಣ. ಅಪ್ಪ ನಂಗೆ ಇಲ್ಲನೋ ನಡೀತಿದ್ದೆ, ನೀನು ಕೈ ಮುಗಿತೀನಿ, ಸುಮ್ಮನೆ ನಿಂತ್ಕೊಂಬಿಡು. ಟಾರ್ಚರ್ ಕೊಡ್ತಾನೆ ನನಗೆ ಗೊತ್ತಾ? ಹಲೋ, ನಾನು ದಿವ್ಯಾ. ದಿವ್ಯಾನ? ದಿವ್ಯಾ ಅಂತ ಯಾರು ಗೊತ್ತಾ ನಿನಗೆ? ದಿವ್ಯಾನ ಇಲ್ವಲ್ಲ. ಯಾವ ದಿವ್ಯಾ? ನಿಮ್ಮಮ್ಮ ನಿಮ್ಮ ನಂಬರ್ ಕೊಟ್ಟರು ಮದುವೆ ಬಗ್ಗೆ ಮಾತಾಡೋಕ್ಕೆ. ನಮ್ಮಮ್ಮನೋ? ನಂಗಿಲ್ಲಂತ ಟಾರ್ಚರ್ ನಡೀತೀರ? ನಮ್ಮಮ್ಮ ಅಂತ ಟಾರ್ಚರ್. ಎಲ್ಲರೂ ಅಲ್ಲ ಒಂದು ಟಾರ್ಚರ್. ನಿಮ್ಗೆಲ್ಲ ಇಲ್ಲ. ನನ್ನ ಫ್ರೆಂಡ್ ನಿಂತಿದ್ದ, ಅವ್ನಿಗೆ ಹೇಳ್ತಿದ್ದೆ. ನಾಳೆ ಮೀಟ್ ಮಾಡ್ಬೋದಾ? ಸರಿ, ಎಲ್ಲಿ? ನೀವು ಲೊಕೇಶನ್ ಕಳಿಸ್ಬಿಡಿ, ನಾಳೆಗೆ ಬಂದ್ಬಿಡ್ತೀನಿ. ಹಾಂ ಸರಿ, ಆಯಿತು. ಸರಿ. ಏನಾಯ್ತು? ನಮ್ಮಮ್ಮಂಗೆ ಸರಿ ಆಯಿತು ಅಂತ ಹೇಳಿದ್ದು ಅಷ್ಟೇ ಬೆಳಿಗ್ಗೆ. ಇವಾಗ ಹುಡುಗಿಗೆ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡೋಳು. ನೋಡೋ, ಅಮ್ಮ ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡೋದು. ಇವನಬ್ಬ, ನನಗೆ ಮದುವೆಲ್ಲ ಇಷ್ಟ ಅಲ್ಲ ಮಗ, ನಿನಗೆ ಗೊತ್ತಾನೆ. ನಡಿ.
ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ 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 ನಿಮ್ಗೆ ಯಾಕೆ ಬೆಳಗ್ಗೆ ಒಳ್ಳೆ ತಿಕಾ ಮುಚ್ಕೊಂಡು ಹೋಗಲ್ಲ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಹಲೋ ಹಲೋ ನಾನ್ರಿ ಡೈರೆಕ್ಟರು. ನಾನ್ ಪ್ರೊಡ್ಯೂಸರು. ನಾನ್ರಿ ಲವ್ ಟ್ರಯಾಂಗಲ್ ಡೈರೆಕ್ಟರು. ನೀನ ಕರೀತಾಗಿರಾ? ಏನ ಕರಿ ಅಲ್ಲ ಸರ್ ನೀವಲ್ಲ ಸರ್. ಹೇಳಿ ಸರ್. ನೀವು ಗೌತಮ್ ಒಂದ್ ಸ್ವಲ್ಪ ನನ್ನ ಮನೆಗೆ ಬರ್ರಿ. ಯಾವಾಗ ಸರ್? ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡ್ ಬನ್ನಿ. ಅರ್ಧ ಗಂಟೆ? ಸರಿ ಸರ್ ಹೇಳ್ತೀನಿ. ಸರಿ ಆಯ್ತು. ಗೌತು ಇದೇಳು ಏನೋ ನೀನ್ ಬರ್ಬೇಕಿನಿ. ಡೈರೆಕ್ಟ್ರು ಕಾಲ್ ಮಾಡಿದ್ದಪ್ಪ ಏನೋ ಬರ್ಬೇಕಂತ. ಯಾವ ಡೈರೆಕ್ಟ್ರು? ಕರಿಕಾಗೆ ಅವನ ಕುತ್ಕೊಂಡಿದ್ದ. ಯಾವನು ಬರ್ಬೇಕು ಅಂದ. ಈಗ ಹುಡುಗಿಗೆ ಮೀಟ್ ಮಾಡ್ತೀವಿ ಅಂತ ಹೇಳ್ತಿಲ್ಲ. ನಿಮ್ಗೆ ಹುಡುಗಿ ಇಂಪಾರ್ಟೆಂಟಾ ಫಿಲ್ಮ್ ಇಂಪಾರ್ಟೆಂಟಾ? ಸರಿ ನಡಿ. ಇಲ್ಲಿ ಹುಡುಗಿ ಮೀಟ್ ಮಾಡಕ. ಆ ಕರಿಕಾಗೆ ಮನೆ ನಡಿಯ. ಬಟ್ಟಿ ಮಗನ್ ನಾನೇ ಒಂದಲ್ಲ ಒಂದಿನ ಸಾಯಿಸ್ತೀನಿ. ನನ್ನ ಮಗನ ಟಾರ್ಚರ್ ತಡೆಯೋಕ್ಕಾಗ್ತಾಯಿಲ್ಲ. ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಎಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ. ತೂರಿಕೊಂಡು ಓಡಿ ಬಂದಂತೆ ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಷಕ್ ಅಂತ ಲವ್ ಬಂತಂತೆ. ಗೌತಮ್ ಬನ್ನಿ. ಮಗ ಈ ಡೈರೆಕ್ಟರು ಎಲ್ಲ ಪ್ರೊಡ್ಯೂಸರ್ ದುಡ್ಡು ಹೊಡ್ಕೊಂಡು ಅದೇ ಮನೆ ಕೇಸು. ನಂದೊಂದು ಚಿಂತೆ ಅಂದರೆ ಈ ನನ್ನ ಮಗಂದೊಂದು ಚಿಂತೆ. ಏನ್ ಸಮಾಚಾರ ಗೌತಮ್? ನಿಮ್ಗೆ ಯಾಕೆ ಬೇಕದು ಏನ್ರಿ ಎಲ್ಲಿ ಹೆಂಗಿರ್ಬೇಕಂತ ಗೊತ್ತಿಲ್ಲ. ಫಸ್ಟ್ ಸೈಲೆಂಟ್ ಆಗಿ ಬೇಕದು ನೋಡಿ ಗೌತಮ್, ನನಗೂ ಈ ಮೂವಿ ಮಾಡ್ಬೇಕಂತ ಇದೆ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ನಾನು ಈ ಮೂವಿ ಕಮಿಟ್ ಆಗ್ಬೇಕಂದ್ರೆ ನೀವು ನನ್ ಕಾಲಿಗೆ ಬೀಳ್ಬೇಕು. ಮಗ ನಾನ್ ಬೀಳ್ಬೇಕು. ಒಂದ್ ನಿಮಿಷ ಇದು. ನೀನೇನ್ ಮಂತ್ರ ಅನ್ನೋದೇನು? ತಪ್ಪು ಮಾಡಿರೋದು ನೀನು. ಅವನಿಗೆ ಕಾಲ್ ಬೀಳು ಅಂತ ಇದ್ದ. ಹಲೋ ಕೀ ಕೊಡು. ಯಾವ್ದು ಇಂಪಾರ್ಟೆಂಟ್ ಕಾಲ್ ಇರ್ಬೇಕು ನೋಡು. ತಲೆ ತಿನ್ಬಿಡುವ. ಅದು ಯಾವ ನಕ್ಷತ್ರ ಇರ್ಬೇಕು. ಊಟಕ್ಕೆ ಹೋಗ್ತಾ ಇದ್ದೀನಿ. ಅವಳು ಮಾಡ್ತಿದ್ದಾಳೆ. ಸರಿ ಬಾಯ್. ಗೌತು ಬರ ಊಟ ಮಾಡೋಣ. ಲೋ ಏನ್ ಯೋಚನೆ ಮಾಡಿದ್ನಿ? ಲೋ ಏನಿದ? ನಾನೇನೋ ಟೆನ್ಷನ್ ಇದ್ರೆ ದಿಂಬಿಸ್ಕೊಂಡು ಒಳ್ಳೆ ಊಟಕ್ಕೆ ಹೋಗೋಣ ಬಾ ಅಂತ ಕರ್ವೆ. ಅಲ್ಲಿ ಪ್ರೊಡ್ಯೂಸರ್ ಹೇಳಿದಕ್ಕೆ ಇನ್ನ ಬೇಜಾರ್ ಮಾಡ್ಕೊಂಡಿದ್ಯಾ? ನೀವು ಸಿನಿಮಾ ಮಾಡ್ಬೇಕು, ಹೀರೋ ಆಗ್ಬೇಕು ಅಂತ ಕಲ್ಸ್ಕೊಟ್ಕೊಂಡು ಬಂದಿರ್ತೀನಿ. ಎಲ್ಲ ಹಾಳು ಮಾಡ್ಬಿಡ್ತು. ಅವ್ನ ಕಾಲಿಗೆ ನಾನ್ ಬೀಳ್ಬೇಕು. ಕನ್ಸ್ಕೊಳೋದ್ ತಪ್ಪೇನು? ಹೀರೋ ಆಗ್ಬೇಕು ಅಂತ ಕನ್ಸ್ಕೊಳೋದ್ ತಪ್ಪೇನು? ಫಸ್ಟ್ನೇ ಟೈಮ್ ನಾನು ಅವ್ರನ್ನ ಬಿಟ್ಟಂತೆ. ಲೇ ಹುಡುಗಿ ಕಣ ಮಾತಾಡು.
ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಾನ್ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ, ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ನೀವು. ಬರ್ತೀನಿ ಒಂದ್ ನಿಮಿಷ, ನನ್ ಮಾತ್ ಕೇಳಿ ನೀವು. ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅನ್ಬೇಕು. ಇಲ್ಲ ನಾನು ಬರ್ಬೇಕು ಅಂತ ಹೊರಟಿದೆ, ಬಟ್ ಅದು ಬರ್ಬೇಕು ಅಂತಾನೆ ಹೊರಟಿದ್ರೆ ಅದು ಕಾಲ್ ಪಿಕ್ ಮಾಡ್ದಿರಷ್ಟು ಬಿಸಿ ಇದ್ರಿ ಅಲ್ವಾ? ಇಲ್ಲ ನೋಡಿ. ಸಾರಿ ಓಕೆನಾ? ನಾಳೆ ನಾನು ನೀವು ಕಳಿಸಿರೋ ಟೈಮ್ಗೆ ಬರ್ತೀನಿ, ನೀವು ಲೊಕೇಶನ್ ಕಳಿಸಿ. ಸರಿ, ನಿಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ. ಸರಿ ಆಯ್ತು. ಏನಂದ್ರೆ ಮಕ್ಕಳಿರ್ತಾರೆ, ಯಾವಂತ ನಮ್ಗೆ ಜೀವನ ಯಾವಂತ. ಸರಿ ಮಾಡಿ ಫೋಟೋ ಕಾಲ್ ಪರೀಕ್ಷೆ. ಮಗ ನೆನ್ನೆ ಆಗಿದ್ದು ಮನ್ಸಲ್ಲಿ ಇಟ್ಕೊಂಡು ಆ ಹುಡುಗಿ ಹತ್ರ ಜಗಳ ಎಲ್ಲ ಆಡ್ತೀವಿ, ಕಾಮಾಗಿ ಆರಾಮಾಗಿ ಇದ್ದಿದ್ದು. ನಾನು ಆ ಹುಡುಗಿ ಹತ್ರ ಹೋಗ್ತಾ ಇರೋದು ಮಾತುಕತೆ ಮಾಡಿ ಆಮೇಲೆ ಬದಲಾಯಿಸ್ಕೊಬೇಕಲ್ಲ, ಮತ್ತೆ ರಿಜೆಕ್ಟ್ ಮಾಡ್ಬಾರ್ದು. ಯಾಕೋ ಪಗಲಿ ಈ ಜನ್ಮದಲ್ಲಿ ಹುಡುಗಿ ಸಿಗಲ್ಲ ಬಿಡು. ನೀವು ಕಳ್ಸಿರೋ ಲೊಕೇಶನ್ ಎಲ್ಲ ಇದ್ದೀನಿ. ನೀವು ಯಾಕೆ ಬರೀ ಕಾರ್ ತರ ತೋರಿಸ್ತಾ ಇದೆ? ಮುಂದೆ ಬಂದು ರೈಟು. ಮುಂದೆ ಬಂದ್ರೆ ಹಾ, ಇಲ್ಲೇ ಇದ್ದೀನಿ, ಬನ್ನಿ. ಓಕೆ ಸರಿ. ದಿವ್ಯಾ ನೀವೇನಾ? ಬಿಟ್ರೆ ಗುಂಡಿ ತೊಟ್ಟು ಕೆಳಗೆ ಮಲಗ್ಸಂಗೋಳು. ನಿಮ್ಮ ಮನೆ ಇಲ್ಲೇನಾ? ಯಾವ ಮನೆ ತೋರಿಸಲ್ಲ ಗುರು, 2 ಬೆಳಗ್ಗೆನೇ ಇದೆ. ಏನು ಮಾತಾಡಬೇಕು, ಏನು ಮಾಡಬೇಕು, ಯಾವ ಥರ ರಿಜೆಕ್ಟ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ವೇ. ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ನಾನು ರಿಜೆಕ್ಟ್ ಮಾಡೋಂತ ಬಂದರೆ 7 ನಾನು ಪಾಸ್ಟ್ ಬಗ್ಗೆ ಕೇಳ್ತಾಳೆ. ಬಿಡು, ನಾನು ಪಾಸ್ಟ್ ಕೇಳಿದ್ರೆ 7 ರಿಜೆಕ್ಟ್ ಮಾಡ್ತಾಳೆ. ಪ್ರಣೀತಾ ಅಂತ ನಮ್ಮ ಮಾವನ ಮಗಳು. ನಾನು ಪ್ರಣೀತಾ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದು. ಪ್ರಣೀತಿಗೆ ನನಗೆ ತುಂಬ ಇಷ್ಟ. ನನಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋಳು, ಯಾವುದಕ್ಕೂ ಇಲ್ಲ ಅಂತ ಒಂದಿನೂ ಹೇಳಲಿಲ್ಲ. ಅದೇ ರೀತಿ ನನ್ನ ಮೂವಿಲಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು. ಅವಳು ಅದಕ್ಕೆ ಓಕೆ ಅಂತ ಒಪ್ಕೊಂಡ್ಳು. ನಮ್ಮ ಮಾವಂಗೆ ಪ್ರಣೀತಾ ಮುದ್ದಿನ ಮಕ್ಕಳಾಗಿದ್ಲು. ಅವಳಿಗೆ ಅಂತಲೇ ಒಂದು ಮನೆ ಕಟ್ಟಿಸ್ಕೊಡ್ತಾಯಿದ್ರು. ಆದರೆ ನಮ್ಮ ಲವ್ ಸ್ಟೋರಿಗೆ ನಮ್ಮ ಮಾವನೇ ವಿಲನ್ ಆಗ್ಬಿಟ್ರು. ಹಲೋ. ನನಗೆ ಅಪ್ಪನ ಒಪ್ಸೋಕ್ಕಾಗ್ತಾ ಇಲ್ಲ ಗೊತ್ತು. ಅಪ್ಪನ ಎದುರಾಕೊಂಡು ಬದುಕೋ ಶಕ್ತಿನೂ ನನಗಿಲ್ಲ. ನನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ವೋ. ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನಿನ್ನ ಕೆರಿಯರ್ ಕಡೆ ಫೋಕಸ್ ಮಾಡು, ಆ್ಯಕ್ಟರ್ ಆಗೋ ಕಡೆ ಗಮನ ಕೊಡು, ಸಕ್ಸಸ್ಫುಲ್ ಮ್ಯಾನ್ ಆಗು. ನಿನಗೆ ನಾನು ಬೇಕು ಅಂದರೆ ನೀನು ಆ್ಯಕ್ಟಿಂಗ್ ಫೀಲ್ಡ್ನೇ ಬಿಡಬೇಕಾಗತ್ತೆ. ಅದಂಗೆ ಆಗಬಾರ್ದು. ನೀನು ನನ್ನ ಬಿಟ್ಟರೂ ಪರವಾಗಿಲ್ಲ, ನೀನೇನು ಮಾಡಬೇಕು ಅಂತಿದ್ಯಾ ಅದನ್ನು ಮಾಡು. ನನ್ನ ಮೇಲೆ ಕೋಪ ಬಂದ್ರೂ ಇದೇ ಫ್ಯಾಕ್ಟ್ ಕಣು. ಐ ಆಮ್ ಸಾರಿ ಗೊತ್ತು. ಗುಡ್ ಬೈ. ಐ ಮಿಸ್ ಯು ಲಾಟ್. ಅವಳಾಗಿ ಮಾತಾಡಿದ್ಮೇಲೆ ಏನು ಮಾಡಬೇಕು, ಏನು ಹೇಳಬೇಕು ಅಂತ ಒಂದೂ ಗೊತ್ತಾಗಲಿಲ್ಲ. ನಂಗೆ ಶೂಟ್ ಇದೆ ಅಂತ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದೆ. ಶೂಟ್ 1 ತಿಂಗಳು ಚೆನ್ನಾಗೇ ನಡೀತು. ಆದರೆ ದೇವರು ನನಗೆ ಅಂತ ನನ್ನ ಸರ್ಪ್ರೈಸ್ ಇಟ್ಟಿದ್ದ. ನಿಮ್ಗೇನು ಮಾನ ಮರ್ಯಾದೆ ಇದೆ ಅಂದರೆ
ಆ ಹೀರೋಯಿನ್ ಜೊತೆ ಮಿಸ್ಬಿಹೇವ್ ಮಾಡಿದಿರಲ್ಲ, ಈಗ ಹುಡ್ಗಿ ಮಾಡಲ್ಲ ಅಂತಿದ್ದಾಳೆ ಮೂವಿನ, ಏನ್ ಮಾಡ್ತೀರಾ ಇವಾಗ? ನನಗೇನಾಗ್ಬೇಕ್ರಿ? ನಮ್ಗೇನಾಗಬೇಕು? ನಮ್ಮಪ್ಪ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಕಾಸ್ ಹಾಕ್ಬಿಟ್ಟು ನನ್ ಮೇಲೆ ನಂಬಿಕೆ ಇಟ್ಬಿಟ್ಟು ಪ್ರೊಡ್ಯೂಸಿಂಗ್ ಮಾಡಕ್ ಬಿಟ್ಟಿದ್ದಾರೆ. ನೀವ್ ನೋಡಿದ್ರೆ ಇಂಥದೆಲ್ಲ ಮಾಡ್ತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅವನೇನ್ ಬಂದ್ ನನ್ನ ಕೇಳ್ತಾನ? ಹಾ, ಅವ್ನ್ ಬರ್ತಾನ. ನೀನ್ ತಿರ್ಕೆ ಸತಿಗೋಸ್ಕರ ಹುಡುಗಿ ಮಾಡಿದ್ಯಾ? ಮುರ್ಜೋದೇನೆ ಆ ಹುಡುಗಿ ಹೋಗಿ ಕಾರ್ ಈ ಕಡೆ ಬಂದ್ರೆ ಬಚಾವ್ ಹೋಗ್ತಾವ. ಗೌತಮ್ ಬಿಡ್ರಿ. ಮುರಿಯೋದನ್ನ ಕರ್ಕೊಂಡ್ ಬಾ. ಗೌತಮ್ ಹೋಗ್ರಿ. ಡೈರೆಕ್ಟರ್ ಹೀರೋಯಿನ್ ಜೊತೆ ಮಿಸ್ಬಿಹೇವ್ ಮಾಡಿದ್ಮೇಲೆ ಡೈರೆಕ್ಟರ್ನ ಚೇಂಜ್ ಮಾಡಬೇಕು ಅಂತ ಎಷ್ಟೋ ಡೈರೆಕ್ಟರ್ಸು ಮೀಟ್ ಮಾಡಿ ಆಗಿದ್ದ ಇನ್ಸಿಡೆಂಟ್ನ ಹೇಳಿದೆ, ಆದರೆ ಯಾರೂ ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಮೂವಿನೂ ಅಲ್ಲೇ ಡ್ರಾಪ್ ಆಯಿತು. ಹೀಗೆ ದಿನಗಳ ಕಳೀತಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಆದರೆ ಅದ್ರ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ನಡೀತು. ಚಂದು ಯಾರು ಅಂತ ನನಗೆ ಗೊತ್ತಿಲ್ಲ, ರ್ಯಾಂಡಮಾಗಿ ನಂಗೆ ಪರಿಚಯ ಆದಳು. ಅವಳ ಜೊತೆ ಮಾತಾಡ್ತಾ ನನಗೆ ಎಷ್ಟೋ ನೋವುಗಳನ್ನ ಮರಿತಾ ಇದ್ದೆ. ಆದರೂ ಕೆಲವೊಂದು ಸಲ ಪ್ರಣೀತನ ನೆನಪು ಮತ್ತು ಅವಳ ಮೆಮೊರೀಸು ನನಗೆ ಕಾಡ್ತಾ ಇತ್ತು. ನನ್ನ ಲೈಫಲ್ಲಿ ನಡೆದಿದ್ದು ಪ್ರತಿಯೊಂದು ಅವಳ ಹತ್ರ ಶೇರ್ ಮಾಡಿಕೊಂಡೆ. ಆಗ ಅವಳು ನಂಗೊಂದು ನಂಬಿಕೆ ಕೊಟ್ಟಳು. ಅದರಿಂದನೇ ನನಗೆ ಗಿವ್ ಅಪ್ ಮಾಡಬೇಕು ಅಂತ ಮನಸ್ಸೇ ಬರಲಿಲ್ಲ. ಹಲೋ, ನಾ ಗೌತಮ್ ಈಗ ತಾನೇ ಪ್ರೊಡ್ಯೂಸರ್ ಮೀಟ್ ಮಾಡಿದ್ವಿ. ಅವ್ರಿಗೆ ನನಗೆ ನಡೆದಿದ್ದೆಲ್ಲ ಹೇಳಿದೆ. ಅವ್ರು ಡೈರೆಕ್ಟರಿಗೆ ಕಾಲ್ ಮಾಡ್ಬಿಟ್ಟು ಚೆನ್ನಾಗಿ ಬೈದ್ರು. ಮತ್ತೆ ಅವರು ನೋಡ್ಕೊಂಡು ನಿಂತ್ಕೊಂಡು ಏನಂದ್ರೆ ನಿಮ್ ಫಿಲಮ್ ಡೈರೆಕ್ಟ್ ಮಾಡ್ಬೋದು, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಬೋದ. ಏನ್ ಮಾಡ್ಸಿ ಪ್ಲೀಸ್ ಮಗ, ನಿನ್ ಕನ್ಸು ನಿಜ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮ್ ಬಂದಿದೆ, ದಯವಿಟ್ಟು ಹಾಳು ಮಾಡ್ಕೋಬೇಡ. ಸರಿ ಆಯಿತು, ಅದ್ರ ಬಗ್ಗೆ ಚಂದು ಇಷ್ಟು ದಿನ ಆದ್ಮೇಲೆ ಇವತ್ತು ಮೆಸೇಜ್ ಮಾಡ್ತಾಳೆ. ಅಂದರೆ ಚಂದು ನಾನೇ ಗೊತ್ತ ಮತ್ತೆ ನಿಮ್ಗೆ ಗೊತ್ತಾಯ್ತಾ? ಅವತ್ ನಾನ್ ಒಂದಿನ ನಿಮ್ ಮನೆಗ್ ಬಂದಿದ್ದೆ, ಅವಾಗ ನಿಮ್ಮಮ್ಮ ನನಗ್ ಸಿಕ್ಕಿದ್ರು. ಸೊ ಈ ತರ ಎಲ್ಲ ಮಾಡಕ್ಕೆ ಅವರೇ ನನಗೆ ಪ್ಲಾನ್ ಕೊಟ್ಟಿದ್ರು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕತೆ ಇದ್ದೇ ಇರುತ್ತೆ. ಇಷ್ಟೊತ್ತು ನೋಡಿದ್ದು ಗೌತಮ್ ಕತೆ, ಇನ್ನು ಮುಂದೆ ನೋಡಬೇಕಾಗಿರೋ ಕತೆ ಚಂದುಗೂ ಗೌತಮ್ಗೂ ಏನು ಸಂಬಂಧ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅದಕ್ಕೆ ನೀವು ಕಾಯಬೇಕಾಗಿರೋದು. ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಮಾಡ್ಬೇಕು ಮಚ್ಚ. ಏನಾದ್ರು ಇದೆಯಾ? ಮುಂದೆ ನಾನು ಹೇಳಿದೇಳು, ಮುಂದೆ ಹೇಳು. ಮುಚ್ಕೊಂಡು ನಿಂತ್ಕೊ. ಬಾ, ನನ್ನ ಬದಲು ನೀನ್ ಮಾಡ್ಬಾ. ಹೇಳು ಡೈಲಾಗ್ ಒನ್ಸ್. ದರ್ಶನ್, ನಿಮ್ಗೆ ಮಾನ ಮರ್ಯಾದನೆ ಏನಾರು ಇದೆಯಾ? ಆ ಹುಡುಗಿ ಹತ್ರ ಹೋಗಿ ಯಾಕೆ ಮಿಸ್ ಮಾಡಿದ್ರಿ? ಹುಡುಗಿ ಒಂದ್ ಸ್ವಲ್ಪ ಹೇಳಿತ್ತು, ಅಷ್ಟೊಂದೆಲ್ಲ ಹೇಳ್ಬೇಡ. ರೀ ದರ್ಶನ್, ನಿಮ್ಗೆ ಮಾನ ಮರ್ಯಾದನೆ ಏನಾರು ಇದೆಯೇನ್ರಿ? ರೀ ದರ್ಶನ್, ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಆ ಹುಡುಗಿ ಹತ್ರ ಹೋಗಿ ಮಿಸ್ಬಿಹೇವ್ ಮಾಡಿದ್ರ? ಇವಾಗ ಅವ್ರು ಸಿನಿಮಾ ಮಾಡಲ್ಲ ಅಂತ ಹೇಳ್ತೀವಿ. ಆ ಹುಡುಗಿ ಹತ್ರ ಹೋಗಿ ಮಿಸ್ಬಿಹೇವ್ ಮಾಡಿದ್ದೀರಾ? ಆ ಹುಡುಗಿ ಏನ್ ಮಾಡಲ್ಲ, ಸಿನಿಮಾ ಮಾಡಲ್ಲ ಅಂತ. ನಿನ್ನ ತಿರ್ಕೆ ಸೋಗೋಸ್ಕರ ಮುಂದೆ ಹೇಳ್ತೀನಿ ಮಾಡು. ಗೌತು ಬೆಳಬೆಳಗಿನ ಮರ್ತೋದೆ ಡೈಲಾಗ್. ನಾನು ಡೈಲಾಗ್ ಹೇಳ್ಬಾರ್ದು. ಮತ್ತೆ ಗೌತಮ್ ಏನ್ ಸಮಾಚಾರ?
ಆಕ್ಷನ್. ನಾನು ಏನು ಮಾಡ್ತೀನಿ ನಿಜಾನೇ ಹೇಳ್ತಾ ಇದ್ದೀನಿ. ಗೊತ್ತಮ್ಮ ಏನ್ ಸಮಾಚಾರ? ಕಾಂಪ್ರಮೈಸ್ ನೋಡ್ಬೇಡಲ್ಲ. ನನ್ನ ಮಾತ್ರ ಇಳಿಸಿದೆಯಲ್ಲ ಅಣ್ಣ ಎಲ್ಲೋ ಅಣ್ಣ ಅವಾಗಲೇ ಸ್ಟಾರ್ಟು